ಈ ಮನೆ ಖಾಲಿಯಾಗಿತ್ತು 3 ತಿಂಗಳಿಂದ. ಯಾರೋ ಸುಮಾರು ಒಂದು 2 ಗಂಟೆ ಟೈಮಲ್ಲಿ ಬಾಡಿಗೆ ಇದೆಯಲ್ಲ ಅಂದ್ಬಿಟ್ಟು ಮೇಲ್ಗಡೆ ಕೆಳಗಡೆನೇ ಕೇಳ್ದೇನೆ ಡೈರೆಕ್ಟ್ ಮೇಲ್ಗಡೆ ಬಂದು ಅವ್ರ ಮಗನಿಗೆ ದ್ರಾಕ್ಷಣಮ್ಮ ಅವ್ರ ನಂಬರಲ್ಲೇ ಫೋನ್ ಮಾಡಿಸಿದ್ದಾರೆ. ಹಿಂಗೆ ಮನೆ ಖಾಲಿ ಇದೆ ಅಂತಲ್ಲ ನೋಡಬೇಕು ಅಂತ. ಅವರು ಗಿರೀಶ್ ಅವ್ರು ಬಂದು ನಾವು ಬರೋದು 6 ಗಂಟೆ ಆಗುತ್ತೆ, 6 ಗಂಟೆಗೆ ಬರ್ತೀನಿ, 6 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ, ಮಾತಾಡ್ತೀನಿ ಅಂತ. ಆದರೆ ದ್ರಾಕ್ಷಣಮ್ಮ ಅವ್ರಿಗೆ ಮನೆ ತೋರಿಸಿ ಬನ್ನಿ ಅಂತ ಮೇಲ್ಗಡೆ ಕರ್ಕೊಂಡು ಬಂದು ಇಲ್ಲಿ ಅವ್ರಿಗೆ ಹೊಡೆದು ಚೆನ್ನಾಗಿ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಯೂಸ್ ಮಾಡಿ ಇಲ್ಲಿ ಕೆನ್ನೆ ಹತ್ರ ಹೊಡೆದು ಇಲ್ಲಿ ಒಂದು 2 ಇಂಚಷ್ಟು ಒಳಗಡೆ ನಾಟಕ ಹೋಗಿದೆ, ಎಲ್ಲ ತಲೆಗೆಲ್ಲ ಹೊಡೆದು ಎಲ್ಲ ಎದೆಗೆ ಹೊಟ್ಟೆ ಭಾಗಕ್ಕೆಲ್ಲ ಚೆನ್ನಾಗಿ ಒದ್ದು ಗಾಯ ಮಾಡಿ ಅವ್ರು ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಲಾಕ್ ಮಾಡ್ಕೊಂಡು ನಿಧಾನಕ್ಕೆ ಇಳಿದು ಹೋಗಿದ್ದಾರೆ ಸರ್. ಅಂದ್ರೆ ಬಾಕ್ಲನ್ನು ಲಾಕ್ ಮಾಡೋರು ಅಂತ, ಡೋರ್ ಬೀಗ ಲಾಕ್ ಮಾಡ್ಕೊಂಡು ಬೀಗನೂ ಸಹ ಅವರೇ ತಗೊಂಡು ಹೊರಟೋಗಿದ್ದಾರೆ ಸರ್. ಅಲ್ಲಿ ಟಿವಿ ರನ್ನಿಂಗ್ ಇತ್ತು, ಬಟ್ಟೆಗಳಲ್ಲಿ ಎಲ್ಲಿ ಬಿದ್ದಿತ್ತು ಅಲ್ಲೇ ಇತ್ತು, ಸ್ಲಿಪ್ಪರ್ ಸಹ ಕೆಳಗಡೆನೇ ಇತ್ತು. ಆದ್ರೆ ಇಲ್ವಲ್ಲ ಇವರು ಅಂದ್ಬಿಟ್ಟು ಹುಡುಕ್ಬಿಟ್ಟು ಎಲ್ಲೂ ಇಲ್ಲ ಅಂತ ಅಂದ್ಬಿಟ್ಟು ನಾವು ಮಾಹಿತಿ ಕೊಟ್ಟು ಪುನಃ 4 ಟೈಮ್ಗೆ ಅವ್ರ ಸೊಸೆ ಬಂದು ಪುನಃ ಎಲ್ಲ ಸೇಮ್ ಎಲ್ಲೆಲ್ಲಿ ಹುಡುಕೋದು ಅದೇ ಥರ ಎಲ್ಲ ಜಾಗದಲ್ಲಿ ಹುಡುಕ್ಬಿಟ್ಟು ಎಲ್ಲೂ ಇಲ್ಲ, ನೆಂಟರ ಮನೆಗೆಲ್ಲ ಫೋನ್ ಮಾಡೋದು, ಎಲ್ಲೂ ಅವ್ರು ಬಂದಿಲ್ಲ ಅಂತ ಮಾಹಿತಿ ಸಿಕ್ತು. ಮನೇಲಿ ಕೂತಿರ್ಬೇಕಾದ್ರೆ ಒಂದು 5-10 ನಿಮಿಷ ಆದಮೇಲೆ ಮೇಲ್ಗಡೆ ಮನೆಗೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗಿ ಮೇಲ್ಗಡೆ ಮನೆಗೆ ಬಂದು ಇಲ್ಲಿ ನಾವು ಕಿಟಕಿ ಹತ್ರ ನೋಡಿದಾಗ ಅವರು ಹಾಲಲ್ಲಿ ಬಿದ್ಕೊಂಡು ಒದ್ದಾಡ್ತಾ ಇದ್ರು. ರಕ್ತ ತುಂಬ ಚೆಲ್ಲಿತ್ತು, ಹಲ್ಲೆಲ್ಲ ಉದುರೋಗಿತ್ತು, ಚೆನ್ನಾಗಿ ಗಾಯ ಮಾಡಿದ್ರು. ನಾವು ಬೇಗ ತಗೊಂಡು ಒಂದು ಅಕ್ಕಪಕ್ಕ 8 ಜನ ಸೇರ್ಕೊಂಡು ನೋವುಡೋರ್ನ ಎತ್ಕೊಂಡು ಮೈಸೂರು ಅಪೋಲೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಸರ್. ಈಗ ಅವ್ರಿಗೆ ಬ್ಲಡ್ ಎಲ್ಲ ಕ್ಲಾಟ್ ಆಗಿದೆ, ಮತ್ತು ಇಲ್ಲಿ ರಿಬ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಈಗ ಕೋಮದಲ್ಲಿ ಇದ್ದಾರೆ ಅವರು. ಈಗ ಅನಸ್ತೇಷಿಯಾ ಕೊಟ್ಟು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ಬದುಕೋದು ಗ್ಯಾರಂಟಿ ಇಲ್ಲ ಸರ್.